ಬಡವರ ಉದ್ಧಾರಕ್ಕೆ ಹಲವು ಯೋಜನೆಗಳು ತಂದಿದೆ. ಆದರೆ ಇದರಲ್ಲಿ ಅದೆಷ್ಟು ಯೋಜನೆಗಳು ಅವರಿಗೆ ತಲುಪುತ್ತಲೇ ಇಲ್ಲ. ಬಡವರು ಉಪವಾಸ ಇರಬಾರದೆಂಬ ಉದ್ದೇಶದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅನ್ನಭಾಗ್ಯದಂತ ಮಹತ್ವಾಕಾಂಕ್ಷಿ ಯೋಜನೆ ಜಾರಿ ಮಾಡಿದೆ. ಆದರೆ ಅದರಲ್ಲಿಯೂ ವಂಚನೆ ಮಾಡುತ್ತಿರುವ ಖದೀಮರು ಬಡವರ ಮನೆ ಸೇರಬೇಕಿದ್ದ ಅಕ್ಕಿಯನ್ನ ಗೋಡನ್ನಲ್ಲಿ ಇರಿಸುತ್ತಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬಡವರಿಗಾಗಿ ನೀಡುವ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಡುತ್ತಿರುವ ಬಗ್ಗೆ ಬೀದರ್ ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಲ್ಲಿ 15ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದರೂ ಸಹ ಯಾವುದೇ ಭಯವಿಲ್ಲದೆ 100 ಕೆಜಿ ಅಕ್ಕಿಯನ್ನ ಗೋಡನ್ನಲ್ಲಿ ಇರಿಸಿದ ಪ್ರಕರಣ ಎಂದು ಬೆಳಕಿಗೆ ಬಂದಿದೆ. ಎಂದು ಸಂಜೆ ಬೀದರ್ನ ಆಹಾರ ಇಲಾಖೆಯ ಅಧಿಕಾರಿಗಳು ಖಚಿತ ಮಾಹಿತಿ ಮೇರೆಗೆ ಬೀದರ್ನ ನವದಗಿರಿಯಲ್ಲಿರುವ ಗೋಡನ್ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ 50 ಕೆಜಿ ತೂಕದ ಅಂದಾಜು 100 ಅಕ್ಕಿ ಮೂಟೆಗಳು ಪತ್ತೆಯಾಗಿವೆ. ಆದ್ರೆ ಎಷ್ಟು ಮೂಟೆ ಅಕ್ಕಿ ಇತ್ತು ಎಂಬುದರ ಬಗ್ಗೆ ಇನ್ನೂ ಖಚಿತ ಮಾಹಿತಿ ದೊರೆತಿಲ್ಲ. ಈ ಕುರಿತು ನಮ್ಮ ಪ್ರತಿನಿಧಿ ದೇವರಾಜ್ ಘಟನಾ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನ ನೀಡ್ತಾರೆ, ನೋಡೋಣ ಬನ್ನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಸಿದ ಹೊಟ್ಟೆಗಳು ಹಸಿದ ಮಲಗಬಾರದು ಅಂತ ಹೇಳಿ ಅನ್ನಭಾಗ್ಯ ಯೋಜನೆಯನ್ನು ನೀಡಿ ಬಡವರ ಹೊಟ್ಟೆಯನ್ನು ತುಂಬಿಸಲು ಒಂದು ವಿಶೇಷ ಯೋಜನೆಯನ್ನು ನೀಡಿದರು. ಆದರೆ ಬಡವರ ಮನೆ ಸೇರಬೇಕಿದ್ದ ಗುಡಿಸಲು ಸೇರಬೇಕಿದ್ದ ಅಕ್ಕಿ ಇಂದು ದಂಧೆಕೋರರ ಮನೆ ಸೇರ್ತಾ ಇದೆ ಅಂತ ಹೇಳ್ಬೋದು. ಈಗ ಆಲ್ರೆಡಿ ಜಿಲ್ಲೆಯಲ್ಲಿ ಇಂತಹ ಅಕ್ಕಿ ರೇಷನ್ ಅಕ್ಕಿಯನ್ನು ಕದ್ದು ಮಾರಾಟ ಮಾಡುವ ಸಂಖ್ಯೆ ಹೆಚ್ಚಾಗಿದ್ದು, ಈಗ ಅಂಥದ್ದೇ ಇನ್ನೊಂದು ಆರೋಪ ಬೀದರ್ ನಗರದಲ್ಲಿ ಕೇಳಿ ಬಂದಿದೆ. ಈ ಆರೋಪಕ್ಕೆ ಸಾಕ್ಷಿಯಾಗುವಂತೆ ಈಗ ಆಲ್ರೆಡಿ ಆಹಾರ ಅಧಿಕಾರಿಗಳು ಹಾಗೂ ಪೊಲೀಸರು ಈ ಗೋದಾಮು ಅಕ್ಕಿ ರೇಷನ್ ಅಕ್ಕಿಯನ್ನು ಕಳ್ಳಸಾಗಾಟನ ಮಾಡೋ ಮತ್ತೊಂದು ಕಡೆಯಿಂದ ಕೊಂಡ್ಕೊಂಡು ತಂದು ಇಲ್ಲಿ ಸ್ಟೋರ್ ಮಾಡಿದಂಥ ಅಕ್ಕಿಯನ್ನು ಈಗ ಆಲ್ರೆಡಿ ಇಲ್ಲಿನ ಆಹಾರ ಅಧಿಕಾರಿಗಳು ಬಂದು ದಾಳಿಯನ್ನು ನಡೆಸಿದ್ದಾರೆ. ನೋಡ್ತಿರ್ಬೋದು ನೀವು, ಇಲ್ಲಿ 100 ಗಟ್ಟಲೆ ಚೀಲಗಳು, ಇಲ್ಲೆಲ್ಲ ಅಕ್ಕಿ ಚೀಲಗಳಿವೆ. ಶಟ್ರಸ್ ಬೀಗ ಹಾಕಿತ್ತು. ಬೆಳಗ್ಗೆಯಿಂದ ಪೊಲೀಸ್ ಅಧಿಕಾರಿಗಳು ಹಾಗೂ ಆಹಾರ ಅಧಿಕಾರಿಗಳು ಇಲ್ಲಿ ಬೀಡು ಬಿಟ್ಟಿದ್ರು. ಆದರೆ ಇಲ್ಲಿವರೆಗೂ ಯಾವುದೇ ಅಂತ ಇದಕ್ಕೆ ಸಂಬಂಧಪಟ್ಟಂಥ ಗೋಡನಿಗೆ ಸಂಬಂಧಪಟ್ಟವ್ರು ಯಾರೂ ಬಂದಿಲ್ಲ. ಆದರೆ ಇದು ಇನ್ನೂ ರೇಷನ್ ಅಕ್ಕಿ ಹೌದಾ ಅನ್ನೋ ಪರಿಶೀಲನೆಯನ್ನು ಕೂಡ ಇಲ್ಲಿನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದಿಷ್ಟು ಸಂಘಟನೆಯವರು ಅವರಿಗೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದರು ಅಂತ ತಿಳಿದು ಬಂತು. ಅದೇ ರೀತಿ ಇಲ್ಲಿನ ಅಧಿಕಾರಿಗಳು ಈಗ ಬೆಳಗ್ಗೆಯಿಂದ ಕೀ ಹಾಕಿದ್ದನ್ನು ಆ ಕೀ ಹೊಡೆಯೋರನ್ನ ಇವ್ರನ್ನ ಕರೆಸಿ ಪೊಲೀಸರನ್ನ ಕರೆಸಿ ಈಗ ಆ ಕೀ ಹೊಡೆದು ಅಕ್ಕಿಯನ್ನು ಪರಿಶೀಲನೆ ನಡೆಸಿದ್ದಾರೆ. ಬನ್ನಿ ಆಹಾರ ಅಧಿಕಾರಿಗಳನ್ನೇ ಕೇಳೋಣ, ಏನಾಯಿತು, ಎಷ್ಟೊತ್ತಿಗೆ ಬಂದರು, ಯಾರು ಇವರಿಗೆ ಮಾಹಿತಿ ಕೊಟ್ಟರು, ಎಷ್ಟೆಲ್ಲ ಅಕ್ಕಿ ಇಲ್ಲಿ ಇದೆ ಅಂತ ಅವ್ರನ್ನೇ ಕೇಳೋಣ. ಬನ್ನಿ. ಏನು ಸರ್, ಎಷ್ಟು ಅಕ್ಕಿ ಇದೆ, ನಿಮಗೆ ಹೇಗೆ ಮಾಹಿತಿ ಸಿಗ್ತಿದೆ? ಕೌಂಟ್ ಮಾಡ್ಬೇಕು ಸರ್, ಎಷ್ಟಿದೆ ಅಂತ ಕೌಂಟ್ ಮಾಡಿದ್ಮೇಲೆ ಮುಂದಿನ ಪ್ರೊಸೀಜರ್ಗೆ FIR ಮಾಡ್ತೇವೆ. ಮುಂದೆ ಮಾನ್ಯ ಉಪನಿರ್ದೇಶಕರವರಿಗೆ ಮಾಹಿತಿ ಪ್ರಕಾರ ನಾವು ಮಧ್ಯಾಹ್ನ ನಾನು ಮತ್ತು ಶೋಭಾ ಇಬ್ಬರು ಇನ್ಸ್ಪೆಕ್ಟರ್ ಬಂದು ಸೀಸ್ ಮಾಡಿದ್ದೆವು. ಅದು ಮುಂದಿನ ಏನದ ಕೌಂಟ್ ಮಾಡಿ FIR ಮಾಡ್ತೇವೆ. ಸರ್, ಅಂದರೆ ಇದು ರೇಷನ್ ಅಕ್ಕಿನೇನಾ ಏನು ಬೇರೆ? ಇದು PDS ಸರ್ಕಾರದಿಂದ ವಿವಿಧ ಇಲಾಖೆಗೆ ಸರಬರಾಜು ಮಾಡುವ ಅಕ್ಕಿ. ಅಂದರೆ ಸರ್ಕಾರದ ಅಕ್ಕಿನೇ ಇಲ್ಲಿ ದಂಧೆಕೋರರು ಅಥವಾ ಅಕ್ಕಿಯನ್ನು ಕದಿಯೋರು ತಂದು ಸ್ಟೋರ್ ಮಾಡಿದ್ದಾರೆ ಅಂತ? ಅದೇ ಸರ್, ಪರಿಶೀಲನೆ ಮಾಡಿ ಮತ್ತು ಮುಂದಿನ ಕ್ರಮ ಮಾಡ್ತೇವೆ. ಸರ್, ನೀವು ಮಾಹಿತಿ ಹೆಂಗೆ ಸಿಕ್ಕಿತ್ತು ಅಂತ? ಮಾನ್ಯ ಉಪನಿರ್ದೇಶಕರು ಮಾನ್ಯ ನಮ್ಮ ಫುಡ್ ಇಡಿ ಸರ್, ಅದು ಮಾಹಿತಿ ಪ್ರಕಾರ ನಾವು ಬಂದಿದ್ದೀವಿ. ನಿಮ್ಮ ಉಪನಿರ್ದೇಶಕರು ಮಾಹಿತಿ ಮೇರೆಗೆ ನೀವು ಇಲ್ಲಿ ಬಂದು? ಓಕೆ ಸರ್. ಇನ್ನೂ ಅಂದರೆ ಎಷ್ಟು ಚೀಲ ಅಂತ ಇನ್ನೂ ಪರಿಶೀಲನೆ ಮಾಡಿ? ಜಸ್ಟ್ ಪರಿಶೀಲನೆ ಮಾಡ್ತೇವೆ ಸರ್. ಪರಿಶೀಲನೆ ಮಾಡಿ ಮುಂದಿನ ಏನಾದ ಕಾನೂನು ಪ್ರಕಾರ ಇದು ಮಾಡ್ತೇವೆ. ಅದೇ ರೀತಿ ಇಲ್ಲಿ ಒಂದಿಷ್ಟು ಸಂಘಟನೆಯವರು ಬಂದಿದ್ದಾರೆ. ನಾವು ಇದನ್ನು ಮಾಹಿತಿಯನ್ನು ನೀಡಿದ್ದೇವೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಬನ್ನಿ ಆ ಸಂಘಟನೆಯವ್ರನ್ನ ಮಾತಾಡ್ಸೋಣ. ಅಂದರೆ ಅವರು ಆರೋಪ ಮಾಡ್ತಿದ್ದಾರೆ, ದೊಡ್ಡ ದೊಡ್ಡಂಥ ಕೈಗಳು ಇದರಲ್ಲಿ ಇವೆ ಅಂತ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಸರ್, ಏನು ಸರ್ ಇದು ಅಕ್ಕಿ ಇದು ನಿಮಗೆ ಮಾಹಿತಿ ಹೆಂಗೆ ಸಿಕ್ತು ಅಂತ? ಏನಂದ್ರಿ? ಇದು ನಿಮಗೆ ಇಲ್ಲಿ ರೇಷನ್ ಅಕ್ಕಿದು ಏನು ಕಳಸಾಗಾಟ ಮಾಡ್ತಿದ್ದಾರೆ, ಒಂದು ಗೋದಾಮಿನಲ್ಲಿ ಇಕ್ಕಿರೋದು, ನಿಮಗೆ ಯಾವ ರೀತಿ ಮಾಹಿತಿ? ನಮಗೆ ಒಂದು ಮೆಸೇಜ್ ಬಂತು ಸರ್. ನಮ್ಗೆ ಬೆಳಗ್ಗೆ 11 ಗಂಟೆಗೆ ಒಂದು ಮೆಸೇಜ್ ಬಂತು. ಹಿಂಗೆ ನಾವು DD ಸಾಹೇಬ್ರಿಗೆ ಕಾಲ್ ಮಾಡಿದ್ದೀವಿ. DD ಸಾಹೇಬ್ರಿಗೆ ಕಾಲ್ ಮಾಡಿ ನಾ ಅಧಿಕಾರಿಗಳು ಕಳಿಸ್ತೀನಿ ಅವಿನಾಶ್ ಅವರೇ ಅಂತ ಹೇಳಿದ್ರು. ಅದೇ ಹೇಳ್ತಾ ಇದ್ದೀನಿ ಸರ್, ಈಗ ಗರೀಬರಿಗೆ ಅಕ್ಕಿ ಸಿಗಲ್ಲಂಟವ ಸರ್. ಬೇರೆ ಸ್ಟೇಟ್ದಾಗ ಡಿಸ್ಟಿಕ್ದಾಗ ಎಲ್ಲ ಅಕ್ಕಿ ಸಿಗಲ್ಲಂಟವ. ನಮ್ಮ ಬೀದರ್ ಉಸ್ತಿರು ಸಾಹೇಬ್ರಿಗೆ ಹೇಳ್ತೀನಿ, ಇಷ್ಟು ಅಕ್ಕಿ ಒಂದು ಬೆಳಗ್ಗೆ ಇಷ್ಟು ಅಕ್ಕಿವ ಅವ್ರಿಗೆ ಅರ್ಥ ಆಗಲ್ಲ. ನಾವು ಒಂದೇ ಹೇಳ್ತೀನಿ ಸರ್, ಇದಕ್ಕೆ ಮೇಲೆ ಕೇಸ್ ಆಗಬೇಕು. ಅವ್ರು ಅವ್ರ ಅಧಿಕಾರಿಗಳು ಅದ್ರ ಮೇಲೆ FIR ಆಗಬೇಕು. ನಾವು ಒಂದೇ ಹೇಳ್ತೇವೆ, FIR ಆಗಲ್ಲೈತು ಅಂತೀವಿ. ಅದಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿಂದ ಏನು ಮಾಡೋದದ ನಾವು ಉಗ್ರ ಹೋರಾಟ ಮಾಡ್ತೀವಿ ಸರ್. ಅಂದರೆ ಬೆಳಗ್ಗೆ ಎಷ್ಟೊತ್ತಿಂದ ಇಲ್ಲಿ ಕಾಯ್ತಾ ಇದ್ದಾರೆ ಅಧಿಕಾರಿಗಳು? ಎಷ್ಟೊತ್ತಿಂದ ಬಂದಿಲ್ಲ ನಿಂತಿದ್ದಾರೆ ಸರ್? ಸಾಹೇಬರಿಗೆ ನಾವು 10 ಗಂಟೆ ಅವ್ರು ಮೋಸ್ಟ್ಲಿ ಅವ್ರಿಗೆ ಕಾಲ್ ಮಾಡ್ಯಾರ. ಅವ್ರಿಗೆ ಅವ್ರ ಆಫೀಸ್ಲಿಂದ ಕಾಲ್ ಮಾಡ್ಯಾರ. ನಾವೆಲ್ಲ ಸಂಘಟನೆದವರು ಬೆಳಗ್ಗೆ ಹಿಡಿದು ಹಾದಿಗಲದು ಇನ್ನೂ ತಗ ಕೀಲಿ ತೆರೆದಿಲ್ಲ ಸರ್. ಕೀಲಿ ಚಾವಿ ತೆರೆದಿಲ್ಲ. ನಾವು ಮತ್ತೆ ಬೇರೆ ನಾವು ಪೊಲೀಸ್ ಅಧಿಕಾರಿಯವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಈ ಚಾವಿ ಓಪನ್ ಮಾಡಿರೋ ಸರ್. ಇಷ್ಟು ಅಕ್ಕಿ ಅದ ನೋಡಿ ಸರ್, ಹೆಂಗೆ ಮಾಡಬೇಕು? ಮಂದಿಗೆ ಉಳ್ಳಾಕ ಅನ್ನ ಸಿಗಲ್ಲ ಸರ್. ಅಂದರೆ ಇದರ ಹಿಂದೆ ಯಾರಾದ್ರೂ ದೊಡ್ಡವ್ರ ಕೈವಾಡ ಇದೆ ಅಂತ ಇದು ಸರ್, ಇದು ಹೆಂಗದ ಕೊನೋದು ಸರ್, ಇದು ಮಟಕ ಕೆಲಸ ಅದ ಸರ್.
ಮಟ್ಕ ಹೆಂಗೆ ಆಡ್ತಾರೆ ನೋಡ್ರಿ. ಆ ಮನೆಗೆ ಈ ಮನೆಗೆ ಇಲ್ಲಿ ಉಳ್ಳಕ್ಕೆ ಸಿಗಲ್ಲ ಅನ್ನೋದು ಮಂದಿಗೆ ಏನು ಮಾಡ್ತಾವೆ ಸರ್? ಇದ್ರ ದೊಡ್ಡ ಮಂದಿ ಅದ ಹೆಸರು ಅದು ಹೆಸರು ನಮಗೆ ಖೂನಿಲ್ಲ. ಬಟ್ ನಾವು ತೆಗಿತೇವೆ ನಮ್ಮ ಸಂಘಟನೆಲಿಂದ ಏನು ತೆಗೆದ ಕಾನೂನಿಂದ ಮಾಡ್ತೀವಿ ನಾವು. ನನ್ನ ಹೆಸರು ಅವಿನಾಶ್ ಬುದರ್ಕರ್, ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ. ನಮ್ಮದೆಲ್ಲ ಕನ್ನಡ ಪರ ಸಂಘಟನೆ ಒಕ್ಕೂಟಲಿಂದ ನಾವು ಬಂದಿದ್ದೀವಿ ನಮ್ಮ ಟೀಮು. ಇದಿಷ್ಟು ಏನು ಇಲ್ಲಿನ ಹೋರಾಟಗಾರರು ಮಾಹಿತಿ ನೀಡಿದವರು ಮಾತಾಗಿತ್ತು. ಅಂದರೆ ಇದರಿಂದ ಸಾಕಷ್ಟು ದೊಡ್ಡ ಕೈಗಳಿವೆ, ಎಲ್ಲವನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಪ್ರಕರಣ ದಾಖಲಿಸಬೇಕು ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಏನು ಇಲ್ಲ ಅದು ಆಹಾರ ಅಧಿಕಾರಿಗಳಿದ್ದಾರೆ, ಬನ್ನಿ ಅವ್ರನ್ನೂ ಮಾತಾಡ್ಸೋಣ. ಮೇಡಮ್, ಅಂದರೆ ನಿಮಗೆ ಯಾವ ರೀತಿ ಮಾಹಿತಿ ಬಂತು, ಎಷ್ಟೊತ್ತಿಗೆ ಬಂದ್ರಿ ಇಲ್ಲಿ? ನನಗೆ 12 ಗಂಟೆಗೆ ಫೋನ್ ಬಂದಿತ್ತು. ಫೋನ್ ಬಂದ ತಕ್ಷಣ ಬಂದು ವಿಸಿಟ್ ಮಾಡಿ ಏನದ ಅದು ಅಕ್ಕಿ ಕೌಂಟ್ ಮಾಡಿ ಮುಂದಿನ ಪ್ರೊಸೆಸ್ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳುತ್ತೀವಿ. ಅಂದರೆ ಇಲ್ಲಿರೋದು ರೇಷನ್ ಅಕ್ಕಿನೇನ ಪಕ್ಕ? ರೇಷನ್ ಅಕ್ಕಿನ ಸರ್ಕಾರಿ ಅಕ್ಕಿ ಏನು ಬಡವರಿಗೆ ಏನು ಅಕ್ಷರ ದಾಸೋಹ ಇರ್ಬೋದು, ಮಧ್ಯಾಹ್ನ ಬಿಸಿ ಊಟಕ್ಕೆ ಅಂಗನವಾಡಿ ಬಿಸಿ ಊಟ ಅಂಗನವಾಡಿ ಅಕ್ಷರ ದಾಸೋಹ ಇರ್ಬೋದು. ಮಗರ ಕಾನೂನಾತ್ಮಕವಾಗಿ ಈ ರೀತಿ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೂ ಅಧಿಕಾರ ಇಲ್ಲಲ್ಲ ಯಾರಿಗೂ, ವಿತೌಟ್ ಅಧಿಕಾರ ಇಲ್ಲದೆ ಅದಕ್ಕೆ ಎಫ್ ಐ ಆರ್ ಮಾಡ್ತೀವಿ. ಓಕೆ, ಅಂದರೆ ಏನು ಕ್ರಮ ಕೈಗೊಳ್ತಾರೆ ಮೇಡಮ್ ಈ ಥರ ಮಾಡೋದು? ಮಾಡಿದರೆ ಇವರು ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ. ಇದಿಷ್ಟು ಆಹಾರ ಅಧಿಕಾರಿಗಳ ಮಾತಾಗಿತ್ತು. ಏನು ಕಾನೂನಾತ್ಮಕವಾಗಿ ಈ ರೀತಿ ಕಾಳಧನವನ್ನು ಸಂಗ್ರಹಿಸಲು ಯಾರಿಗೂ ಅಧಿಕಾರ ಇಲ್ಲ. ಆ ರೀತಿ ಮಾಡಿದವರ ವಿರುದ್ಧ ನಾವು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀವಿ. ಅವ್ರು ಎಂಥವರೇ ಆದರೂ ಅವ್ರನ್ನ ಬಿಡುವುದಿಲ್ಲ, ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಇನ್ನು ಯಾವ ರೀತಿ ಕ್ರಮ ಕೈಗೊಳ್ತಾರೆ, ಯಾಕಂದರೆ ಇನ್ನೂ ಪರಿಶೀಲನೆ ನಡೆಸ್ತಾರೆ. ಎಷ್ಟು ಕೆಜಿ ಅಲ್ಲಿ ಮೂಟೆಗಳಿವೆ, ಎಷ್ಟು ಮೂಟೆಗಳಿವೆ, ಎಷ್ಟು ಅಕ್ಕಿ ಇದೆ ಎಂಬುದು ಇನ್ನೂ ಯಾರಿಗೂ ಗೊತ್ತಿಲ್ಲ. ಪರಿಶೀಲನೆ ನಡೀತಾ ಇದೆ, ನೋಡ್ಬೇಕು ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ತಾರೆ ಅಂತ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.